ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ತಮಿಳಿನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಸೂರ್ಯ ಅವರ ನಟನೆಯ ಕಂಗುವಾ ಸಿನಿಮಾ. ಶಿವ ಈ ಚಿತ್ರಕ್ಕೆ ಆ್ಯಕ್ಷನ್ ಕಟ್ ಹೇಳಿದರು. ದಿಶಾ ಪಟಾನಿ ಬಾಲಿವುಡ್ನ ನಟಿ, ಹೀರೋಯಿನ್. ಬಾಲಿವುಡ್ನ ನಟ ಬಾಬಿ ಡಿಯೋಲ್ ಈ ಚಿತ್ರದಲ್ಲಿ ಪ್ರಮುಖ ಅಂದರೆ ವಿಲನ್ ಪಾತ್ರವನ್ನು ನಿರ್ವಹಣೆ ಮಾಡಿದರು. ಅಂದರೆ ಅನಿಮಲ್ ಚಿತ್ರ ಆದಮೇಲೆ, ಅನಿಮಲ್ ಚಿತ್ರದಲ್ಲಿ ಏನು ಒಂದು ವಿಲನ್ ರೋಲ್ನ ಪ್ಲೇ ಮಾಡಿದರು, ಆ ಚಿತ್ರ ಆದಮೇಲೆ ಅವರನ್ನು ಸೌತ್ ಇಂಡಸ್ಟ್ರಿಯ ಆಡಿಯನ್ಸ್ ಕೂಡ ಒಪ್ಪಿಕೊಂಡು ಅವರ ನಟನೆಯನ್ನು ಮೆಚ್ಚಿಕೊಂಡು ಅವರ ಚಿತ್ರಗಳನ್ನು, ಅಂದರೆ ಈಗ KGFನಲ್ಲಿ ಸಂಜಯ್ ದತ್ ಅವ್ರನ್ನ ಹೆಂಗೆ ಒಪ್ಕೊಂಡ್ರೋ ಅದೇ ಥರ ಬಾಬಿ ಡಿಯೋಲ್ ಅವರನ್ನು ಸಹ ಸೌತ್ನ ಜನ ಒಪ್ಕೊಂಡಿದ್ರು. ಅದರ ಜೊತೆಗೆ ಸೂರ್ಯ ಅವರು ಮೇನ್ ಲೀಡಾಗಿ ಸಾಕಷ್ಟು ದಿನಗಳ ನಂತರ ಒಂದು ವಿಭಿನ್ನ ಅವತಾರಗಳಲ್ಲಿ ಕಾಣಿಸ್ಕೊಂಡಿದ್ರು. ಹಾಗಾಗಿ ಈ ಸಿನಿಮಾದ ಮೇಲೆ ಎಕ್ಸ್ಪೆಕ್ಟೇಷನ್ ಪೀಕಲ್ಲಿತ್ತು ಅಂತಲೇ ಹೇಳಬೇಕು. ಈ ಹಿಂದೆ ಸಾಕಷ್ಟು ಕಾರಣಕ್ಕಾಗಿ ತನ್ನ ರಿಲೀಸ್ ಡೇಟನ್ನು ಪೋಸ್ಟ್ಪೋನ್ ಮಾಡ್ಕೊಂಡು ಬಂದಿತ್ತು. ಈ ಹಿಂದೆ ವೆಟಾಯನ್ ಸಿನಿಮಾದ ಆಪೋಸಿಟ್ ಈ ಚಿತ್ರ ಬರಬೇಕಾಗಿತ್ತು. ಆಗ ರಜನಿಕಾಂತ್ ಅವರ ಚಿತ್ರ ಕೂಡ ಅದೇ ಡೇಟನ್ನು ಸೆಲೆಕ್ಟ್ ಮಾಡಿಕೊಂಡಿದ್ದರಿಂದ ಕಂಗುವಾ ಮುಂದಕ್ಕೆ ಬರಬೇಕಾಯಿತು. ಕಂಗುವಾ ಮುಂದಕ್ಕೆ ಬಂದಾಗಲೇ ಎಲ್ಲರಲ್ಲೂ ಕೂಡ ಒಂದು ಸಂಶಯ ಇತ್ತು, ಈ ಸಿನಿಮಾದಲ್ಲಿ ಅಂತಹ ಕಂಟೆಂಟ್ ಇಲ್ಲ ಅಂತ ಕಾಣಿಸುತ್ತೆ. ಯಾಕಪ್ಪ ಅಂತಂದರೆ ರಜನಿಕಾಂತ್ ಅವರ ವೆಟಾಯನ್ ಸಿನಿಮಾದ ಮುಂದೆ ಬರಬಹುದಾಗಿತ್ತು, ಬರುವ ಎಲ್ಲ ಸಾಧ್ಯತೆಗಳು ಸಹ ಇತ್ತು, ಆದರೂ ಕೂಡ ಬರಲಿಲ್ಲ. ಅದಾದ ನಂತರ ಅಮರನ್ ಸಿನಿಮಾ ರಿಲೀಸ್ ಆಗುತ್ತೆ. ಅಮರನ್ ಸಿನಿಮಾದ ಜೊತೆಗೆ ಕೂಡ ಈ ಸಿನಿಮಾ ಪೈಪೋಟಿಗೆ ಬೀಳಬಹುದಾಗಿತ್ತು, ಆದರೆ ಆ ಸಿನಿಮಾದ ಜೊತೆಗೆ ಕೂಡ ಈ ಸಿನಿಮಾ ಪೈಪೋಟಿಗೆ ಬೀಳಲಿಲ್ಲ. ಸಪ್ರೇಟಾಗಿ ಅಂದರೆ ಮೊನ್ನೆ 14ನೇ ತಾರೀಕು ರಿಲೀಸ್ ಆಗಿತ್ತು. ಹೀಗೆ ಸಾಕಷ್ಟು ಬಾರಿ ತನ್ನ ರಿಲೀಸಿಂಗ್ ಡೇಟನ್ನು ಮುಂದೂಡಿಕೊಂಡು ಬಂದಾಗಲೇ ಈ ಚಿತ್ರದ ಮೇಲೆ ಒಂದು ಸಣ್ಣದಾದಂತಹ ಸಂಶಯ ಆಡಿಯನ್ಸ್ನಲ್ಲಿ ಮೂಡಿತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದು ಈಗ ನಿಜ ಆಗಿದೆ ಅಂತಲೇ ಹೇಳಬೇಕು. ಯಾಕಪ್ಪ ಅಂತಂದರೆ ಕಂಗುವಾ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಮೋಡಿ ಮಾಡೋದರಲ್ಲಿ ಆಲ್ಮೋಸ್ಟ್ ವಿಫಲ ಆಗಿದೆ ಅಂತಾನೆ ಲೆಕ್ಕಾಚಾರವನ್ನು ಹಾಕಬಹುದು ಅದರ ಕಲೆಕ್ಷನ್ ರಿಪೋರ್ಟ್ನ ಪ್ರಕಾರ. ಕಂಗುವಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಆದಂತಹ ಸಿನಿಮಾ. 5 ಭಾಷೆಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗಿತ್ತು. ಎಲ್ಲ ಕಡೆ ಒಂದು ಒಳ್ಳೆ ಓಪನಿಂಗನ್ನು ಪಡೆದುಕೊಳ್ಳುತ್ತೆ. ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ಬರ್ತಾ ಇರುವಂತಹ ಪ್ಯಾನ್ ಇಂಡಿಯಾ ಸಿನಿಮಾಗಳ ಥರನೇ ಈ ಸಿನಿಮಾನೂ ಕೂಡ ಬರುತ್ತೆ ಅಂತ ಅಂದ್ಕೊಂಡಿದ್ರು. ಸೂರ್ಯ ಅವರ ಸಿನಿಮಾಗಳನ್ನು ಸಾಕಷ್ಟು, ಅಂದರೆ ಕರ್ನಾಟಕದಲ್ಲಿ ಅಷ್ಟರ ಮಟ್ಟಿಗೆ ಮುಗಿಬಿದ್ದು ನೋಡೋದು ಕಮ್ಮಿ. ವಿಜಯ್ ಅವರ ಸಿನಿಮಾಗಳನ್ನು ನೋಡುವ ಹಾಗೆ, ರಜನಿಕಾಂತ್ ಅವರ ಸಿನಿಮಾಗಳನ್ನು ನೋಡುವ ಹಾಗೆ ಮುಗಿಬಿದ್ದು ಸೂರ್ಯ ಅವರ ಸಿನಿಮಾಗಳನ್ನು ನೋಡುವುದು ಕಮ್ಮಿ. ಆದರೂ ಕೂಡ ಕರ್ನಾಟಕದಲ್ಲಿ ಬುಕ್ ಮೈ ಶೋ ಅಂತಹ ಒಂದು ಅಪ್ಲಿಕೇಶನ್ಸ್ನಲ್ಲಿ ಬಂದಂತಹ ಒಂದಷ್ಟು ಇಂಟ್ರೆಸ್ಟಿಂಗ್ ರೇಟ್ಗಳನ್ನು ನೋಡಿದಾಗ ಕರ್ನಾಟಕದ ಆಡಿಯನ್ಸ್ ಕೂಡ ಕಂಗುವಾ ಸಿನಿಮಾವನ್ನು ನೋಡುವ ಒಂದು ಉತ್ಸಾಹವನ್ನು ತೋರಿಸಿದರು. ಆದರೆ ಮೊದಲ ದಿನ ಅದು ಮಾಡಿಕೊಂಡಂತಹ ಕಲೆಕ್ಷನನ್ನು ನೋಡಿ ಎಲ್ಲರಿಗೂ ಕೂಡ ನಿರಾಸೆ ಆಗಿದೆ. ಕಂಗುವಾ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಸೋತಿದೆ. ಏನಪ್ಪ ಆಯಿತು ಕಂಗುವಾ ಚಿತ್ರಕ್ಕೆ ಅಂತ ನೋಡಿದಾಗ, ಫಸ್ಟ್ ಶೋ ಮುಗಿಸ್ಕೊಂಡು ಬಂದ ನಂತರ ಅದಕ್ಕೆ, ಅಂದರೆ ಆ ಸಿನಿಮಾಗೆ ಬಂದಂತಹ ರಿವ್ಯೂಗಳಿತ್ತಲ್ಲ, ಆ ರಿವ್ಯೂಗಳು ಆಲ್ಮೋಸ್ಟ್ 50-50 ರಿವ್ಯೂಗಳು ಆಗಿತ್ತು. ಅದರ ಜೊತೆಗೆ ಆಡಿಯನ್ಸ್ ಮೌತ್ ಪಬ್ಲಿಸಿಟಿ ಇರುತ್ತಲ್ಲ, ಆ ಮೌತ್ ಪಬ್ಲಿಸಿಟಿಯಲ್ಲೂ ಕೂಡ ಸಿನಿಮಾ ಹೆಂಗಿದೆ ನಾವು ನೋಡ್ಬೋದಾ ಅಂತ ಯಾರಾದರೂ ಹೋಗಿ ಬಂದವ್ರಿಗೆ ಕೇಳಿದ್ರೆ ಓಕೆ ನೋಡಬಹುದು ಒಂದ್ಸಲಿ, ಈ ತರಹದ ಒಪಿನಿಯನ್ಗಳು ಜಾಸ್ತಿ ಶೇರ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಹಾಗಾಗಿ ಈ ಚಿತ್ರದ ಗಳಿಕೆ ದಿನದಿಂದ ದಿನಕ್ಕೆ ಕಡಿಮೆ ಆಗೋದಕ್ಕೆ ಅದೇ ಮುನ್ಸೂಚನೆ ಕೂಡ ಆಗಿತ್ತು ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಕರ್ನಾಟಕದಲ್ಲಿ ಇನ್ನು ಈ ಸಿನಿಮಾವನ್ನು KVN ಪ್ರೊಡಕ್ಷನ್ ಒಂದು ವಿತರಣೆಯ ಹಕ್ಕನ್ನು ಪಡೆದುಕೊಂಡಿತ್ತು, ವಿತರಣೆ ಮಾಡಿತ್ತು ಕರ್ನಾಟಕದಲ್ಲಿ. ಓವರಾಲ್ ಮೊದಲ ದಿನದ ಕಲೆಕ್ಷನನ್ನು ನೋಡಿದಾಗ ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ, ಈ ಹಿಂದೆ ಯಾವುದೇ ಚಿತ್ರ ಸಕ್ಸಸ್ ಆರ್ ಫೇಲ್ಯೂರ್ ಅಂತ ಡಿಸೈಡ್ ಮಾಡೋದು ಆ ಚಿತ್ರ ಮಾಡಿಕೊಂಡಂತಹ ಕಲೆಕ್ಷನ್ನ ಆಧಾರದ ಮೇಲೆ. ಒಂದು ವೇಳೆ ಮೊದಲ ದಿನ ಕಲೆಕ್ಷನ್ ಕಮ್ಮಿ ಆಗಿದ್ರೂ ಕೂಡ ಸಿನಿಮಾ ಚೆನ್ನಾಗಿತ್ತು ಅಂತಂದರೆ ಮೌತ್ ಪಬ್ಲಿಸಿಟಿ ಜೊತೆಗೆ ರಿವ್ಯೂಗಳ ಜೊತೆಗೆ ಆಡಿಯನ್ಸ್ ಕೊಡುವಂತಹ ಒಂದು ರಿವ್ಯೂಗಳ ಜೊತೆಗೆ 2ನೇ ದಿನ 3ನೇ ದಿನ ವೀಕೆಂಡು ನೆಕ್ಸ್ಟ್ ವೀಕ್ ಡೇಸ್ ಪೂರ್ತಿ ಆ ಸಿನಿಮಾದ ಕಲೆಕ್ಷನ್ ಗ್ರ್ಯಾಜುವಲಿ ಏರ್ತಾ ಹೋಗುತ್ತೆ, ಹೈ ಆಗ್ತಾ ಹೋಗುತ್ತೆ. ಆದರೆ ಮೊದಲ ದಿನದ ರಿವ್ಯೂನೇ, ಮೊದಲ ದಿನದ ಆಡಿಯನ್ಸ್ ಒಪಿನಿಯನ್ನೇ ಕರೆಕ್ಟಾಗಿ ಬಂದಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಆ ಚಿತ್ರ ಒಳ್ಳೆ ಕಲೆಕ್ಷನನ್ನು ಮಾಡಿಕೊಳ್ಳುತ್ತೆ ಅಂತ ಹೇಳೋದು ತುಂಬ ಕಷ್ಟ. ಹೀಗಾಗಿ ಮೊದಲನೇ ದಿನ ಕಂಗುವಾ ಚಿತ್ರ ಓವರಾಲ್ ವರ್ಲ್ಡ್ ವೈಡ್ ಗಳಿಸಿದ್ದು ಎಷ್ಟು ಅನ್ನೋದನ್ನು ನೋಡೋದಕ್ಕಿಂತ ಮುಂಚೆ ಪಾರ್ಟ್ ಬೈ ಪಾರ್ಟ್ ಬರ್ತೀನಿ. ಅಂದರೆ ಹಿಂದಿ, ತಮಿಳು, ತೆಲುಗು, ಕನ್ನಡ, ಮಲಯಾಳಂ ಹೀಗೆ ಪಾರ್ಟ್ ಬೈ ಪಾರ್ಟ್ ಎಷ್ಟು ಕಲೆಕ್ಷನನ್ನು ಮಾಡ್ಕೊಂಡಿದೆ ಮೊದಲ ದಿನ ಅನ್ನೋದನ್ನು ನೋಡೋದಾದರೆ, ಇಂಡಸ್ಟ್ರಿ ಟ್ರ್ಯಾಕರ್ ಸ್ಯಾಂಕ್ಲಿಂಕ್ನ ಪ್ರಕಾರ ಮೊದಲ ದಿನ ಹಿಂದಿ ಲ್ಯಾಂಗ್ವೇಜ್ನ ಭಾಗಗಳಲ್ಲಿ 3.5 ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ. ತೆಲುಗು ರಾಜ್ಯಗಳಲ್ಲಿ 5.5 ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ. ಇನ್ನು ಕರ್ನಾಟಕದಲ್ಲಿ ತುಂಬ ಕಮ್ಮಿ,
1 ಕೋಟಿಗಿಂತ ಕಮ್ಮಿ ಕಲೆಕ್ಷನ್, ಹತ್ತಿರ 80ರಿಂದ 90 ಲಕ್ಷ ಕಲೆಕ್ಷನ್ ಆಗಿರಬಹುದು ಎನ್ನುವ ರಿಪೋರ್ಟನ್ನು ತೋರಿಸ್ತಾ ಇದೆ. ಅದರ ಜೊತೆಗೆ ಮಲಯಾಳಂನಲ್ಲೂ ಸಹ ಒಂದು 70 ಲಕ್ಷ ರೂಪಾಯಿ ಕಲೆಕ್ಷನನ್ನು ಆಗಿರಬಹುದು ಅಂತ ತೋರಿಸ್ತಾ ಇದೆ. ಓವರಾಲ್ ಇದೆಲ್ಲದರ ಜೊತೆಗೆ ತಮಿಳಿನಲ್ಲಿ ಮೇನ್ ಇದು ತಮಿಳಿನ ಸಿನಿಮಾ ಆಗಿರೋದ್ರಿಂದ, ತಮಿಳಿನ ಹೀರೋ ಸೂರ್ಯ ಅವರಾಗಿರೋದ್ರಿಂದ ತಮಿಳಿನಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು ಹೈ ಕಲೆಕ್ಷನ್ ಆಗಬಹುದು ಅಂತ. ಆದರೆ ತಮಿಳಿನಲ್ಲೂ ಸಹ ಮೊದಲ ದಿನ 14.9 ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ. ಓವರಾಲ್ ಮೊದಲ ದಿನ ಕಂಗುವಾ ಚಿತ್ರ ಗಳಿಸಿದ್ದು 24ರಿಂದ 25 ಕೋಟಿಯ ಆಸುಪಾಸಿನಲ್ಲಿ ಕಲೆಕ್ಷನನ್ನು ಮಾಡಿಕೊಳ್ಳುವ ಮೂಲಕ ಅದಕ್ಕೆ ಇದ್ದಂತಹ ಎಕ್ಸ್ಪೆಕ್ಟೇಷನನ್ನು ಕಮ್ಮಿ ಮಾಡಿಕೊಂಡಿದೆ. ಯಾಕಪ್ಪ ಅಂತಂದರೆ ಈ ಚಿತ್ರದ ಬಜೆಟ್ ಬರೋಬ್ಬರಿ 300 ಕೋಟಿಗೂ ಅಧಿಕ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಈ ಚಿತ್ರ ಮೊದಲ ದಿನದ ಕಲೆಕ್ಷನನ್ನು ಒಂದು 40 ಕೋಟಿ 35 ಕೋಟಿ ಈ ರೇಂಜ್ನಲ್ಲಿ ಮಾಡ್ಕೊಳ್ಬಹುದು ಅಂತ ಎಲ್ಲರೂ ಕೂಡ ನಿರೀಕ್ಷೆ ಮಾಡಿದರು. ಆದರೆ 300 ಕೋಟಿಗೂ ಅಧಿಕ ಬಜೆಟ್ನಲ್ಲಿ ತಯಾರಾಗಿರುವ ಕಂಗುವಾ ಚಿತ್ರ ಮೊದಲ ದಿನ ಕಲೆಕ್ಷನ್ ಮಾಡಿಕೊಂಡಿದ್ದು 24ರಿಂದ 25 ಕೋಟಿ ರೂಪಾಯಿ ಅಂತ ಸ್ಯಾಂಕ್ಲಿಂಗ್ನ ವರದಿಯ ಪ್ರಕಾರ ವಿಶ್ಲೇಷಣೆಯನ್ನು ಮಾಡಲಾಗ್ತಾ ಇದೆ. ಇದು ಮುಂದಿನ ದಿನಗಳಲ್ಲಿ ಕಂಗುವಾ ಚಿತ್ರದ ಮೇಲೆ ದೊಡ್ಡ ಮಟ್ಟದ ಹೊಡೆತವನ್ನು ಬೀರೋದರಲ್ಲಿ ಡೌಟೇ ಇಲ್ಲ. ಅದರಲ್ಲೂ ಕರ್ನಾಟಕದಲ್ಲಿ ಇನ್ನೂ ದೊಡ್ಡ ಮಟ್ಟದ ಹೊಡೆತ ಬೀಳೋದ್ರಲ್ಲಿ ಡೌಟೇ ಇಲ್ಲ. ಯಾಕಪ್ಪ ಅಂತಂದರೆ ಇವತ್ತು ಭೈರತಿ ರಣಗಲ್ ಸಿನಿಮಾ, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಅಭಿನಯದ ಭೈರತಿ ರಣಗಲ್ ಸಿನಿಮಾ ರಿಲೀಸ್ ಆಗಿದೆ. ಆ ಸಿನಿಮಾದ ಪಬ್ಲಿಕ್ ಒಪಿನಿಯನನ್ನು ನಾನು ನೋಡ್ತಾ ಇದ್ದೆ. ಸಿನಿಮಾ ನೋಡೋಕ್ಕಾಗಿಲ್ಲ ಇನ್ನು ನನಗೆ, ನೋಡ್ತೀನಿ. ನೋಡ್ತಾ ಇರಬೇಕಾದ್ರೆ ಸಿನಿಮಾ ನೆಕ್ಸ್ಟ್ ಲೆವೆಲ್ಗೆ ಮೂಡಿ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಾಕಷ್ಟು ರಿವ್ಯೂಗಳು ಕೂಡ ಈಗ ಆಲ್ರೆಡಿ ಎಲ್ಲ ಡಿಜಿಟಲ್ ಮಾಧ್ಯಮಗಳಲ್ಲೂ ಬರ್ತಾ ಇದೆ. ಆ ರಿವ್ಯೂಗಳಲ್ಲೂ ಸಹ ಶಿವಣ್ಣ ನೆಕ್ಸ್ಟ್ ಲೆವೆಲ್ಗೆ ಪರ್ಫಾರ್ಮ್ ಮಾಡಿದರೆ, ಸಿನಿಮಾ ಸೂಪರ್ ಆಗಿದೆ, ಎಲ್ಲರೂ ಕೂಡ ಬಂದು ನೋಡಿ, ಈ ತರಹದ ಒಂದು ವಿಮರ್ಶೆಗಳು ಬರ್ತಾ ಇದೆ. ಅಂದರೆ ಈ ಹಿಂದಿನ ಸಿನಿಮಾಗಳಿಗಿಂತ ಈ ಸಿನಿಮಾದಲ್ಲಿ ಶಿವಣ್ಣನ ಒಂದು ಬೇರೆ ವರ್ಷನ್ನಲ್ಲೇ ನೋಡಬಹುದು ಅನ್ನೋದು ಭೈರತಿ ರಣಗಲ್ ಸಿನಿಮಾನ ನೋಡಿದವರ ಅಭಿಪ್ರಾಯ ಆಗಿದೆ. ಹಾಗಾಗಿ ಈ ಸಿನಿಮಾದ ಮುಂದೆ, ಈ ಸಿನಿಮಾದ ಕಲೆಕ್ಷನ್ನ ಮುಂದೆ, ಈ ಕ್ರೇಜ್ನ ಮುಂದೆ ಮೋಸ್ಟ್ಲಿ ಕಂಗುವಾ ಚಿತ್ರ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಗಟ್ಟಿಯಾಗಿ ನೆಲೆ ನಿಲ್ಲೋದು ತುಂಬಾ ಕಷ್ಟ ಅಂತ ಹೇಳ್ಬೋದು, ಅದರ ಕಲೆಕ್ಷನ್ನ ಆಧಾರದ ಮೇಲೆ. ಏನನ್ಸುತ್ತೆ ನಿಮಗೆ ಈ ರಿಪೋರ್ಟನ್ನು ನೋಡಿದಾಗ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.